ಬೆಂಕಿ ಜೊತೆ ಸರಸಾಡಬಾರ್ದು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಐಸು ಮತ್ತೆ ಫೈರು ಎರಡೂ ಸೇರಿ ಒಟ್ಟಿಗೆ ಪರ್ಫಾರ್ಮ್ ಮಾಡಿದೆ. ಇದು ಹೇಗೆ ಸಾಧ್ಯ? ಈ ಥರ ಒಂದು ಡಿಫ್ರೆಂಟ್ ಆಗಿ ಯೋಚನೆಗಳು ಬರೀ ಸಾಗರ್ ಮಾಸ್ಟರ್ಗೆ ಮಾತ್ರ ಬರುತ್ತೆ. ವಂಡರ್ಫುಲ್ ಸಾಗರ್ ಮಾಸ್ಟರ್. ಏನಕ್ಕಂದರೆ ಸಾಕ್ಷಿ ಮೊನ್ನೆಷ್ಟೇ ಐಸ್ಲ್ಯಾಂಡ್ಗೆ ಹೋಗಿ ಬಂದಿದ್ರು, ಕಾಶ್ಮೀರ್ಗೆ. ಸೊ ಅಲ್ಲೋಗಿರೋ ಐಸ್ನ ನಾನು ಯಾಕೆ ಸ್ಟೇಜ್ ಮೇಲೆ ತರಬಾರ್ದು, ಅವಳ ಐಸು ಇವನ್ ಫೈರು ಅದನ್ನೊಂದು ಮರ್ಜ್ ಮಾಡಿ ಒಂದು ಕೊರಿಯೋಗ್ರಾಫ್ ಮಾಡಿದ್ದಾರೆ ಸುಬ್ಬು ಹಾಗೂ ಹರ್ಷಿತಾ ಅವ್ರಿಗೋಸ್ಕರ. ಈ ಐಸ್ ಆ್ಯಂಡ್ ಫೈರ್ ಕಾನ್ಸೆಪ್ಟ್ ವಿಜಯ್ ರಾಘವೇಂದ್ರ ಅವರೇ ನಿಮ್ಗೆ ಹೇಗೆ ಅನಿಸ್ತು? ಮಾಸ್ಟರ್ ವೆಲ್ ಡಿಸೈನ್ ಮಾಸ್ಟರ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಇಂಟೆನ್ಸ್ ಕೊರಿಯೋಗ್ರಫಿ, ಫಸ್ಟ್ ಆಫ್ ಆಲ್ ವೆರಿ ನೈಸ್ ಸಾಂಗ್. ನೀವು ಡಿಸೈನ್ ಮಾಡಿ ಚೆನ್ನಾಗಿತ್ತು, ಶುರು ಮಾಡಿದ್ದು, ಆಮೇಲೆ ಕೊರಿಯೋಗ್ರಫಿ, ಎವ್ರಿಥಿಂಗ್ ವಾಸ್ ನೀಟ್ಲಿ ಪ್ಲಾನ್ಡ್. ಅದನ್ನ ಇವತ್ತು ಹರ್ಷಿತಾ ಹ್ಯಾಸ್ ಲಿಟ್ರಲಿ ಶೋಲ್ಡರ್ಡ್ ದ ಎಂಟೈರ್ ಆಕ್ಟ್ ಅನ್ನೋ ಅಷ್ಟರ ಮಟ್ಟಿಗೆ ನಿನ್ನ ಇನ್ವಾಲ್ವ್ಮೆಂಟ್ ಇತ್ತು ಹರ್ಷ. ಸ್ಟೈಲ್ ಆಗಲಿ, ಆ ಪಾಸ್ಚರ್ಸ್ ಆಗಲಿ, ಅಂದರೆ ಆಸ್ ಅ ಡ್ಯಾನ್ಸರ್ ಯು ಕಾನ್ಸ್ಟೆಂಟ್ಲಿ ಎಕ್ಸೀಡೆಡ್ ಯುವರ್ ಸೆಲ್ಫ್. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಸುಬ್ಬು, ನೀವು ಅಷ್ಟೇ, ನಾನು ಪದೇ ಪದೇ ಹೇಳ್ತೀನಲ್ಲಮ್ಮ, ವೆರಿ ವೆರಿ ಗ್ಲಾಡ್ ದಟ್ ನಿಮ್ಮ ಪ್ರೋಗ್ರೆಸ್ ನಿಮ್ಮ ಇಲ್ಲಿವರೆಗೂ ತಂದಿದೆ. ನಿಮಗೆ ಲಿಮಿಟೇಷನ್ಸ್ ಇದೆ ಅಂತ ನಾನು ಹೇಳ್ತಿಲ್ಲ, ಆದರೆ ನೀವು ಡಾನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಸ್ಟೈಲ್ನ, ನಿಮ್ಮ ಬಾಡಿನ ನೀವು ಇದುವರೆಗೂ ಎಷ್ಟು ಡೆಡಿಕೇಟೆಡ್ ಆಗಿ ನೀವು ಅದನ್ನು ಟ್ರೈನ್ ಮಾಡಿದ್ದೀರಾ ಅನ್ನೋದು ವಾರದಿಂದ ವಾರಕ್ಕೆ ಕಾಣ್ತಾ ಇದೆ. ಮಧ್ಯದಲ್ಲಿ ಯು ಹ್ಯಾವ್ ಗಿವನ್ ವೆರಿ ವೆರಿ ನೈಸ್ ಪರ್ಫಾರ್ಮೆನ್ಸಸ್. ಒಂದು ನಿಮ್ಮ ಕಂಫರ್ಟ್ ಲೆವೆಲ್ಗಿಂತ ಒಂದು ಚೂರು ಹೊರಗಡೆ ಅಂತ ಅನ್ಸೋದು ಒಂದು ಪ್ರಾಪರ್ ಕಂಟೆಂಪ್ರರಿ ಸ್ಟೈಲ್ ಅಂತ ಕೊಟ್ಟಾಗ, ಅಥವಾ ಒಂದು ಪ್ರಾಪರ್ ಕ್ಲಾಸಿಕಲ್ ಅಂತ ಕೊಟ್ಟಾಗ, ದಟ್ ಬಿಕಮ್ಸ್ ಅ ಲಿಟಲ್ ಔಟ್ಸೈಡ್ ಯುವರ್ ಕಂಫರ್ಟ್ ಝೋನ್ ಅನ್ನೋದು ಗೊತ್ತಾಗುತ್ತೆ. ಎಸ್ಪೆಷಲಿ ಫೈನಲ್ ಆಗಿ ಡಾನ್ಸ್ ಮಾಡ್ಬೇಕಾರೆ. ನೀವು ಕಾರ್ಟ್ವಿಲ್ ಹೊಡ್ಕೊಂಡು ಬಂದು ನೀವು ಅದೊಂದು ಫಾರ್ಮೇಷನ್ ಮಾಡೋ ಜಾಗದಲ್ಲಿ ಇಟ್ ರಿಕ್ವೈರ್ಸ್ ಮೋರ್ ಆಫ್ ಅ ಸ್ಟೈಲ್, ಇಟ್ ರಿಕ್ವೈರ್ಸ್ ಮೋರ್ ಆಫ್ ಕಂಪ್ಲೀಷನ್. ಇನ್ನೂ ಹೆಚ್ಚು ಬೇಕಾಗುತ್ತೆ ಸಿನ್ಸ್ ಇಟ್ ಇಸ್ ಅ ಕಾಂಪಿಟೇಷನ್, ಆಮೇಲೆ ಸೆಮಿಫೈನಲ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಬಟ್ ಆಸ್ ಅ ಪರ್ಫಾರ್ಮೆನ್ಸ್, ಆಸ್ ಯುವರ್ ಎಫರ್ಟ್, ಯು ಹ್ಯಾವ್ ಡನ್ 100% ಫ್ರಮ್ ಯುವರ್ ಸೈಡ್. ಆಮೇಲೆ ಟುಡೇ ಇಟ್ ವಾಸ್ ಲೈಕ್ ಹರ್ಷಿತಾಸ್ ಶೋ ಅನ್ನೋ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ಯಾ ಹರ್ಷಿತಾ. ವೆರಿ ನೈಸ್, ವೆರಿ ವೆಲ್ ಡನ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ರಾಘು. ಜನ್ಯಾಜಿ, ಫಸ್ಟ್ ಆಫ್ ಆಲ್ ಒಂದು ಅಮೇಝಿಂಗ್ ಸಾಂಗ್ ಆ್ಯಂಡ್ ಇಟ್ ವಾಸ್ ರಿಯಲಿ ಒಂದು ಒಳ್ಳೆ ಕೊರಿಯೋಗ್ರಾಫಿ ಅಂತ ಹೇಳ್ಬೋದು ಮಾಸ್ಟರ್. ಡೆಫಿನೆಟ್ಲಿ ಒಳ್ಳೆ ಎಂಡಿಂಗು, ಆ ಫೈರ್ ಯೂಸ್ ಮಾಡಿ ಅದನ್ನು ಬ್ಲಾಕ್ ಮಾಡಿದ್ದಾಗಲಿ, ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ನನಗೆ ತುಂಬ ಇಷ್ಟ ಆಗಿದ್ದು ಆ ಲೈಟ್ ಪಾಸ್ ಮಾಡಿ ಒಬ್ಬರಿಂದ ಒಬ್ಬರು ಪಾಸ್ ಆಗಿ ಆ ಸ್ಮೋಕ್ ಅವ್ರ ಇದ್ರ ಮೇಲೆ ಆ ಲಿರಿಕ್ಗೆ ಕರೆಕ್ಟಾಗಿ, ದಟ್ ವಾಸ್ ವೆರಿ ನ್ಯೂ, ವೆರಿ ಗುಡ್, ವೆರಿ ಗುಡ್. ಎಲ್ಲಿಂದ ಐಡಿಯಾ ನೀವು ಅದು ತೊಗೊಂಬಂದ್ರೆ ಇಟ್ ವಾಸ್ ರಿಯಲಿ ವೆರಿ ಗುಡ್. ಭಾಳ ಖುಷಿ ಆಯ್ತು ನನಗೆ. ಹಾಡು ಇರೋದೇ ಫುಲ್ಲು ಮೇಲ್ ಇಂಟಿಮೆಸಿ, ರೊಮ್ಯಾನ್ಸು, ಮುಖದಲ್ಲಿ ಎಷ್ಟು ಖುಷಿ ಇರಬೇಕು. ನೀವು ಆ ಹುಡುಗಿ ಮೇಲೆ ನಿಮ್ಮಿರೋ ಲವ್ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ನಿಮಗೆಲ್ಲ ಆ ಸ್ಟೆಪ್ ಮಿಸ್ ಆಗಿಬಿಡುತ್ತೆ ಅನ್ನೋ ಭಯ ಕಾಣಿಸ್ತಾ ಇತ್ತು ಹೊರತು ಆ ಹುಡುಗಿ ಮೇಲೆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಬಟ್ ಕಾಸ್ಟ್ಯೂಮು ಎಲ್ಲನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಶಿ ವಾಸ್ ಅಮೇಝಿಂಗ್. ಹರ್ಷಿತಾ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಆಲ್ ದ ಬೆಸ್ಟ್ ಗೈಸ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜನ್ಯಾಜಿ. ರಚ್ಚು, ಸುಬ್ಬು, ನೀವು ಒಂದು ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿಬಿಟ್ಟಿದ್ರೆ ಸಾಕಾಗ್ತಿತ್ತು. ನೀವು ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರಿ ಅಂತ ಅನಿಸ್ತಿತ್ತು. ಒಂದು ಸ್ವಲ್ಪ ನಿಮ್ಮ ಈ ಸ್ಮೈಲು ಒಂದು ಸ್ವಲ್ಪ ಫೀಲ್ ಮಾಡಿದಿದ್ರೆ ಆಹಾ, ಆ ಕಾನ್ಸೆಪ್ಟ್ಗೆ ಪರ್ಫೆಕ್ಟ್ ಆ್ಯಂಡ್ ಆ್ಯಪ್ಟ್ ಆಗಿರ್ತಿತ್ತು. ವೆರೆನ್ ಹರ್ಷಿತಾ ಅವ್ರಿಗೆ ಕೊಟ್ಟಂಥ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಅದಕ್ಕೆ 100% ಜಸ್ಟಿಫೈ ಮಾಡಿದ್ದಾರೆ ಅವರು, ನೋ ಡೌಟ್ ಆಟ್ ಆಲ್. ಸಾಗರ್ ಮಾಸ್ಟರ್ ಕೊರಿಯೋಗ್ರಫಿ, ಕಂಪೋಸಿಷನಲ್ಲಿ ಮಾತೇ ಇಲ್ಲ. ವಂಡರ್ಫುಲ್ ಕಾನ್ಸೆಪ್ಟ್. ಡಾನ್ಸರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ಸಮ್ವೇರ್ ಐ ಆಮ್ ಡಿಸಪಾಯಿಂಟೆಡ್ ವಿತ್ ಸುಬ್ಬು. ಓಕೆ, ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಣ್ಣ, ಸಾಗರ್ ತುಂಬ ಚೆನ್ನಾಗಿದೆ. ಡಿಸೈನಿಂಗ್ ವಾಸ್ ವೆರಿ ಗುಡ್. ಯಾಕಂದರೆ ನನಗೆ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಇದೆ ಜೋಗಯ್ಯದು. ಆ್ಯಂಡ್ ಸುಬ್ಬು ಬಗ್ಗೆ ಹೇಳ್ಬೇಕಾದ್ರೆ ನಿಜವಾದ ಸುಬ್ಬು ಆ್ಯಸ್ ಅನ್ ಆ್ಯಕ್ಟರ್ ಬಂದು ನೀವು ಇಲ್ಲಿವರೆಗೂ ಬಂದಿದ್ದು ತುಂಬ ಅಮೇಝಿಂಗ್ ಜರ್ನಿ ನಿಮ್ಮದು. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ. ವಾಟ್ ಯು ಡಿಡ್, ವಾಟ್ ಯು ಟ್ರೈಡ್ ವಾಸ್ ಗುಡ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ನನಗೂ ಅನಿಸ್ತು ಆ ಕಾರ್ಟ್ವೀಲ್ ಆದಮೇಲೆ ಒಂಚೂರು ಆ ಒಂದು ಪೊಸಿಷನ್ ತಗೊಂಡಾಗ ಯಾಕೆ ಸುಬ್ಬು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿಲ್ಲ ಅಂತ ಅನಿಸ್ತು. ಯಾಕೆ ವಿ ಶುಡ್ ಹವ್ ಕಮ್ ವಿತ್ ಸ್ಮೈಲಿಂಗ್ ಆರ್ ವಿತ್ ಸರ್ಕಲ್ ಬಂದು ಹಂಗೆ ಇದಾಗ್ಬಿಟ್ಟಿದ್ರೆ ನಿಮಗೆ ಐ ಥಿಂಕ್ ಗೊತ್ತಾಗ್ತಿರಲಿಲ್ಲ. ಲಿಟಲ್ ಪ್ಲೇಸಸ್ ಇದಾಯ್ತು. ಯಾಕಂದರೆ ದ ವೇ ನಮ್ಮ ಹರ್ಷಿತಾ ಡ್ಯಾನ್ಸ್, ಮೈ ಗಾಡ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಶಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ಫೈರ್ ಥರನೇ ಇತ್ತು ಅವ್ರು ಡ್ಯಾನ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ ಥ್ರೂ ಔಟ್ ಸಾಂಗ್. ಎನರ್ಜಿ ಎಲ್ಲೂ ಡ್ರಾಪ್ ಆಗಿಲ್ಲ ನೋಡಿ ಅವರು. ಥ್ರೂ ಔಟ್ ದ ಸಾಂಗ್ ದ ಸೇಮ್ ಎನರ್ಜಿ ಶಿ ಫಾಲೋಡ್ ಟಿಲ್ ದ ಎಂಡ್ ಆಫ್ ದ ಸಾಂಗ್. ಅದು ಮಾತ್ರ ತುಂಬ ಫೆನಾಮಿನಲ್ ಆಗಿತ್ತು. ಇಟ್ ಓಕೆ, ಇಟ್ ಹ್ಯಾಪನ್. ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಅಷ್ಟೇ. ಓಕೆ ಚಿಲ್ಡ್ರನ್, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಎಸ್ ರಾಘು ಹೇಳಿ. ಯಶವಂತ್ ಅಂಡ್ ಪೂಜಾ, ಒಂದು ಸ್ವ್ಯಾಗ್ ಬೇಕಾಗುತ್ತೆ ಈ ಹಾಡ್ಗೆ. ಯಾಕಂದ್ರೆ ಈ ಹಾಡಿನ ಸೌಂಡಿಂಗ್ ಅಲ್ಲೇ ಆ ಎನರ್ಜಿ ಇದೆ, ಅದೊಂದು ಆಟಿಟ್ಯೂಡ್ ಇದೆ. ಅದೆಲ್ಲವನ್ನು ನಿಮ್ಮ ಡಿಸೈನಿಂಗ್ ಅಲ್ಲಿ ಬಹಳ ಚೆನ್ನಾಗಿ ಅದನ್ನ ಪೋರ್ಟ್ರೇ ಮಾಡಿದ್ರಿ. ಬಟ್ ಏನ್ ಗೊತ್ತಾ ಪೂಜಾ, ಈ ತರ ಸಾಂಗ್ ನೀನ್ ಡಾನ್ಸ್ ಮಾಡ್ಬೇಕಾದ್ರೆ ಏನಾದ್ರು ಒಂದು
ಇಡೀ ಹಾಡಲ್ಲಿ ಒಂದು ಫೀಲ್ ನ ಪೋರ್ಟ್ರೇ ಮಾಡ್ಬೇಕಾದ್ರೆ ಅದರದೇ ಆದಂತ ಕೆಲವು ಲಿಮಿಟೇಷನ್ಸ್ ಇದೆ, ಅದರದೇ ಆದಂತ ಕೆಲವು ಸ್ಟೈಲ್ಗಳಿದಾವೆ. ಈ ತರ ಹಾಡ್ಗೆ ಬಂದಾಗ ನೀವಿಬ್ರು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಕೂಡ ಆ ಸಿಂಕ್ ಎಲ್ಲೋ ಒಂದ್ ಕಡೆ ನಮಗೆ ಕಾಣಲ್ಲ ಅನ್ನೋದಕ್ಕಿಂತ ಇಂಪ್ಯಾಕ್ಟ್ ಕೊಡಲ್ಲ. ಅಂಡ್ ಈ ಹಾಡಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಗೊತ್ತಾ ವಸಂತ್ ಮಾಸ್ಟರ್, ಈ ಹಾಡು ಅಂತ ಬಂದಾಗ ಯಾವ್ದಾರ ಒಂದ್ ಕಡೆಯಿಂದ ಎಲಿವೇಶನ್ ಅಂದ್ರೆ ಒಂದು ಹಂತವಾಗಿ ಬೆಳೆದಾಗ ಅದು ಕನ್ವೆ ಆಗುತ್ತೆ. ಬಟ್ ಆಸ್ ಡಾನ್ಸ್ ಅವರಿಬ್ರು ಕೊಟ್ಟಿರೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಆ ಇಂಪ್ಯಾಕ್ಟ್ ಬೇಕು ಅಂದ್ರೆ ಯು ನೀಡ್ ದಟ್ ಗ್ರಾಫ್. ಅದು ಯೂಶಲಿ ನಿಮ್ಮ ಕೊರಿಯೋಗ್ರಫಿಲಿ ಇರುತ್ತೆ. ವಸಂತ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದಾಗ ಈ ತರ ಡಿಸೈನ್ ಮಾಡಿದಾಗ ಒಂದ್ ಸಣ್ಣ ಕಾಂಪ್ಲಿಕೇಶನ್ ಇರುತ್ತೆ. ಒಂದ್ ಸ್ವಲ್ಪ ನಮ್ಗೇನೋ ಪ್ಲೇನ್ ಅನ್ನೋ ಥರ ನನಗೆ ಅನ್ನಿಸ್ತು. ಯಾಕಂದರೆ ಇತ್ತೀಚೆಗೆ ಯಶವಂತ್ ಆಮೇಲೆ ಪೂಜಾ ನಿಮ್ಮ ಗ್ರಾಫ್ ಆ್ಯಕ್ಚುಲಿ ಚೆನ್ನಾಗಿದೆ. ಒಳ್ಳೊಳ್ಳೆ ಹಾಡುಗಳಿಗೆ ಡಾನ್ಸ್ ಮಾಡಿದ್ರಿ. ಅದನ್ನು ಎಕ್ಸ್ಪೆಕ್ಟ್ ಮಾಡದಿರೋ ಜಾಗದಲ್ಲಿ ನೀವು ಫೈರ್ ಬ್ರ್ಯಾಂಡ್ ತೊಗೊಂಡಿರೋದೆಲ್ಲ ಉಂಟು. ಸೊ ಆ ಥರ ಇರ್ಬೇಕಾದ್ರೆ ಸೆಮಿಫೈನಲ್ಸಲ್ಲಿ ಮೇ ಬಿ ಸಮಾಧಾನ ಆಗಲ್ಲ ಅಂತಾರಲ್ಲ, ಆ ಥರ ಆ್ಯಸ್ ಎನ್ ಆಡಿಯನ್ಸ್ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ನನಗೆ ಅನ್ನಿಸ್ತು. ಬಟ್ ವೆರಿ ವೆಲ್ ಡಾನ್ಸ್ಡ್. ಎಲ್ಲ ಡಾನ್ಸರ್ಸು ಕೂಡ ಅಷ್ಟೇ. ಗಾಡ್ ಬ್ಲೆಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ಜನ್ಯಾಜಿ, ಇದರಲ್ಲಿ ನೆನಪಿಸ್ಕೋಬಹುದು ಅನ್ನೋದು ತುಂಬ ಆನ್ ಡಾಟ್ ಅಲ್ಲಿ ಇದ್ದಿದ್ದು ಯಶವಂತ್ ಅವರ 3 ಫ್ಲಿಪ್. ಕರೆಕ್ಟಾಗಿ ಆ ಮೊಮೆಂಟ್ಗೆ ಒಂಥರ ವಾವ್ ಅನಿಸ್ತಾ ಮೊಮೆಂಟ್. ರಿಯಲಿ ಬ್ರಿಲಿಯಂಟ್. ಎರಡನೇದು ಇದರದೊಂದು ಟ್ವಿಸ್ಟ್, ಒಂದು ಹೆಣ್ಮಗು ಕೈಯಲ್ಲಿ ಆ ಹಾಡಿಗೆ ಕಥೆನಲ್ಲೇ ಆ ಥರ ಟ್ವಿಸ್ಟ್ ಇಟ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶಿ ಕ್ಲಿಯರ್, ಅವರು ಕೂಡ ಖಂಡಿತವಾಗ್ಲು ಡೀಸೆಂಟ್ ಆಗಿ ಅದನ್ನು ತುಂಬ ಪವರ್ಫುಲ್ ಆಗಿ ಶಿ ಟ್ರೈಡ್ ಹರ್ ಬೆಸ್ಟ್ ಟು ಬಿ ದಟ್ ಭೈರತಿ ರಣಗಲ್. ನನಗೆ ಅನ್ಸಿದ್ದು ಭೈರತಿ ರಣಗಲ್ ಅಂತ ಹೇಳಿದ ತಕ್ಷಣ ಒಂದು ಫೈರ್ ಇದೆ, ಏನೋ ಒಂದು ಗೊತ್ತಿಲ್ಲ, ಆ ಹೆಸರು ಕೇಳಿದ್ರೆ ಒಂದು ರೋಮಾಂಚನ ಇದೆ. ಆ ರೋಮಾಂಚನ ಈ ಇಡೀ ಕೊರಿಯೋಗ್ರಾಫಿನಲ್ಲಿ ಇನ್ನೇನಾದ್ರೂ ಸ್ವಲ್ಪ ಆ್ಯಡ್ ಆಗ್ಬೋದಿತ್ತಾ ಅಂತ ನನಗೆ ಅನಿಸ್ತು ಮಾಸ್ಟರ್. ಬಟ್ ಆಸ್ ಅ ಪರ್ಫಾರ್ಮೆನ್ಸ್, ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂಡ್ ಒಂದು ಡೀಸೆಂಟ್ ಕೊರಿಯೋಗ್ರಾಫಿ ಅಂತ ಹೇಳ್ಬೋದು ಮಾಸ್ಟರ್. ಆಲ್ ದಿ ಬೆಸ್ಟ್ ಪೂಜಾ, ಇವರ್ ರಿಯಲಿ ರಾಕಿಂಗ್. ಭಾಳ ಕಷ್ಟ ಇದೆ ಅಷ್ಟು ಪವರ್ ಒಂದು ಹೆಣ್ಮಗು ತರೋದು. ಖಂಡಿತವಲ್ಲೂ ನೀವು ಟ್ರೈ ಮಾಡಿದ್ರಿ. ಯಶವಂತ್ ಕೂಡ ಖಂಡಿತವಲ್ಲೂ ಪವರ್ಫುಲ್ ಆಗಿ ಡ್ಯಾನ್ಸ್ ಮಾಡಿದ್ರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಾಜಿ. ರಚ್ಚು, ಎಲ್ಲ ಫಿನಾಲೆಗೆ ಪರ್ಫಾರ್ಮ್ ಮಾಡೋ ತರ ಮಾಡಿದೀರಾ, ಆಲ್ರೆಡಿ ಮಾಡ್ಬಿಟ್ಟಿದ್ದೀರಾ. ಬಟ್ ಸೆಮಿಫಿನಾಲೆ ಅಂತ ಬಂದಾಗ ದೇರ್ ವಾಸ್ ಸಮ್ ಮಿಸ್ಸಿಂಗ್ ಇನ್ ಯೋರ್ ಪರ್ಫಾರ್ಮೆನ್ಸ್. ನಿಮ್ಮಿಬ್ರು ಗೆಟಪ್ ನೋಡಿದ ತಕ್ಷಣ ನಂಗೆ ಸಖತ್ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸ್ಟೈಲಿಂಗ್. ಆ್ಯಂಡ್ ಎಸ್ಪೆಷಲಿ ಪೂಜಾ, ನೀವು ಈ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಫುಲ್ ಫ್ಲೆಡ್ಜ್ ಡಾನ್ಸ್ ಇತ್ತು. ಅದು ಬಿಟ್ಟರೆ ಈ ಪರ್ಫಾರ್ಮೆನ್ಸ್ಗೆ ಬೇಕಾದಂಥ ಹೆವಿ ಬಿಲ್ಡಪ್ಸ್ ಯಾವಾಗಲೂ ವಸಂತ್ ಮಾಸ್ಟರ್ ಹಿಂಗೆ ಕೊಡ್ತಾರಲ್ಲ, ಅದು ಎಲ್ಲೋ ಸ್ವಲ್ಪ ಮಿಸ್ಸಿಂಗ್ ಅಂತ ಅನಿಸ್ತು ನನಗೆ. ನಿಮ್ಮಿಬ್ಬರ ಇಂಟ್ರೊಡಕ್ಷನ್ ಈ ಹಾಡಲ್ಲಿ ಇನ್ನಷ್ಟು ಅದ್ಭುತವಾಗಿ ಮಾಡ್ಬೋದಾಗಿತ್ತೇನೋ, ಇನ್ನಷ್ಟು ಪ್ರಾಪರ್ಟೀಸ್ ಏನಾದರೂ ತಂದಿಡ್ಬೋದಾಗಿತ್ತೇನೋ ಅಂತ ಅನಿಸ್ತು. ಗುಡ್ ಲಕ್. ಥ್ಯಾಂಕ್ ಯು ರಚ್ಚು. ಈಗ ದ ಓಜಿ ಭೈರತಿ ರಣಗಲ್ ಹತ್ರ ಕೇಳೋಣ. ಅಣ್ಣ, ಡಾನ್ಸಿಂಗ್ ವೈಸ್ ಯಶವಂತ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಪೂಜಾ, ನೀವು ದ ವೇ ಯು ಅಪಿಯರ್ಡ್ ಅಂದ್ರೆ ನಿಮ್ಮ ಬಾಡಿ ಸ್ವ್ಯಾಗ್ ಇರ್ಬೋದು, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆಯ್ತು. ಅಂಡ್ ಯೋರ್ ಔಟ್ಲುಕ್ ತುಂಬಾ ಚೆನ್ನಾಗಿತ್ತು. ಯೋರ್ ಏನಂತೀವಿ ಆಟಿಟ್ಯೂಡ್ ತುಂಬಾ ಚೆನ್ನಾಗಿತ್ತು. ಅಂಡ್ ವೆರಿ ನ್ಯಾಚುರಲ್ ಡಾನ್ಸಿಂಗ್ ಇತ್ತು. ಅಂದ್ರೆ ಯೂಶಲ್ ಆಗಿ ಏನ್ ಮಾಡ್ತೀವಿ, ಕೂತ್ರಿ ಒಂದೊಂದ್ಸತಿ ಬಿಚ್ಕೊಂಡ್ಬಂದು ನೀವು ಅದನ್ನ ಇಟ್ಕೊಂಡು ಮಾಡ್ಬೇಕಾದ್ರೆ ಇಟ್ ವಾಸ್ ಲುಕಿಂಗ್ ನ್ಯಾಚುರಲ್, ಆಡೋ ಕಾಣ್ತಿರ್ಲಿಲ್ಲ. ಆ ಸೆನ್ಸ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಸೆಮಿಫೈನಲ್ಸ್ ಆಗಿರೋದ್ರಿಂದ. ಇವನ್ ಐ ಟು ವಿಶ್ ಯು ಆಲ್ ದ ಬೆಸ್ಟ್. ಲೆಟ್ಸ್ ಸಿ. ಥ್ಯಾಂಕ್ ಯು ಸರ್.